ನನಗ್ ಕೇಳ್ತಿದ್ರಲ್ಲಮ್ಮ, ಹೆಣ್ಮಕ್ಳು ಏನ್ ಮಾತಾಡ್ತಾರೆ ಅಂತ ನನ್ಗೇನಮ್ಮ ಗೊತ್ತಾಗುತ್ತೆ? ಅಬ್ಬಾ ಹೋಗಿ ಹೋಗಿ ನಾನ್ ನಿನ್ ಹತ್ರ ಹೇಳದ್ನಲ್ಲ, ತರ್ಲೆ. ಮಾತಾಡು, ನಾನು ಬೇಕಾದ್ರೆ ಮಾತಾಡ್ತೀನಿ, ಓಕೆನಾ? ಸುಕ್ಕು, ಏನಾದ್ರೂ ಬಿಟ್ಯಾ? ಅಮ್ಮ ಏನೂ ಇಲ್ಲ ಅಮ್ಮ, ಎಲ್ಲ ತಗೊಂಡಿದ್ದೀನಿ. ವಿಕಾಸ್, ಲಗೇಜ್ ಎಲ್ಲ ಕಾರಲ್ಲಿ ಇಟ್ರಾ? ಇಟ್ಟಿದ್ದೀನಿ ಬಾಬಾ. ಸುಕ್ಕೋ, ಇನ್ನೊಂದ್ಸಲ ಎಲ್ಲ ನೆನ್ಪಾಡ್ಕೊಳ್ಳಮ್ಮ, ಎಲ್ಲ ತಗೊಂಡಿದ್ಯಾ ಇಲ್ವಾ ಅಂತ. ಹಾ, ಎಲ್ಲ ತಗೊಂಡಿದ್ದೀನಿ ಅಣ್ಣ. ನಾನೇನ್ ದೂರ ಹೋಗ್ತಿದ್ದೀನ? ಏನಾದ್ರೂ ಬಿಟ್ಟಿದ್ರೆ ಬಂದ್ ತಗೊಂಡ್ ಹೋಗ್ತೀನಿ. ಸರಿ, ನೀನ್ ಬರಕ್ ಆಗ್ಲಿಲ್ಲ ಅಂದ್ರೆ ವಾರಕ್ಕೊಂದ್ಸಲ ನಾನ್ ಬರ್ತೀನಲ್ಲ, ನಾನ್ ತಗೊಂಡ್ ಬರ್ತೀನಿ ಬಿಡು. ಅತ್ತೆ, ಏನಿದು ನಾನ್ ಬರ್ತೀನಿ ಅಂತ? ನಾವ್ ಎಲ್ರೂ ಹೋಗೋಣ, ಅಲ್ಲೇ ಅಡ್ಗೆ ಮಾಡಿ ಊಟ ಮಾಡ್ಕೊಂಡ್ ಬರೋಣ. ಒಂದ್ ವಾರ ನಾವ್ ಹೋಗೋಣ, ಇನ್ನೊಂದ್ ವಾರ ಅವ್ರು ಬರ್ಲಿ. ಬಂದು ಹೋಗಿ ಮಾಡ್ತಾ ಇದ್ರೆ ಸಂಬಂಧಗಳು ಚೆನ್ನಾಗಿರುತ್ತೆ. ಆಗ್ಲಮ್ಮ, ನೀನ್ ಹೇಗ್ ಹೇಳ್ತೀಯೋ ಹಾಗೆ ಆಗ್ಲಿ. ಬನ್ನಿ ಅದ್ಕೆ, ಇದೂನು ನಮ್ಮನೆ, ಅದೂನು ನಮ್ಮನೇನೆ. ಸುಕ್ಕು, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇನ್ಮೇಲಾದ್ರೂ ಒಬ್ಬರನ್ನೊಬ್ರು ಚೆನ್ನಾಗ್ ಅರ್ಥ ಮಾಡ್ಕೊಂಡು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ದೆ ಅನ್ಯೋನ್ಯವಾಗಿ 100 ಕಾಲ ಸಂತೋಷವಾಗಿ ಬಾಳ್ಬೇಕು. ಅಮ್ಮ, ಜಗಳ ಇಲ್ದೇ ಇದ್ರೆ ಸಂಸಾರ ಏನಮ್ಮ ಚೆನ್ನಾಗಿರುತ್ತೆ? ಸಿದ್ದು, ನಾನ್ ಮಾತಾಡೋದಕ್ ಬಿಡದೇ ಇಲ್ವಲ್ಲ ನೀನು? ಪೂರ್ತಿಯಾಗಿ ಕೇಳಿಸ್ಕೊ. ಏ ದಡ್ಡ, ಮನೇಲಿ ಜಗಳ ಆಗ್ಬೇಕು ಅಂದ್ರೆ ಮಕ್ಳಿರ್ಬೇಕು ಕಣೋ. ಮಕ್ಳಿದ್ರೆ ಅವೇ ಜಗಳ ಮಾಡ್ತವೆ. ಅತ್ತೆ ಸರಿಯಾಗಿ ಹೇಳ್ತಾ ಇದಾರೆ. ವೀಳೆದೆಲೆಗೆ ಸುಣ್ಣ ಅಡಕೆ ಹಾಕೋ ತರ ಜಗಳ ಇರ್ಬೇಕು. ಎಲ್ಲಾನು ಮಿತವಾಗಿದ್ರೆ ಚೆನ್ನಾಗಿರುತ್ತೆ. ಸುಣ್ಣ ಹೆಚ್ಚಾದ್ರೆ ನಾಲ್ಗೆ ಸುಟ್ಟೋಗತ್ತೆ. ಅದೇ ತರ ಜಗಳ ಜಾಸ್ತಿ ಆದ್ರೆ ಸಂಸಾರ ಒಡ್ದೋಗತ್ತೆ. ಇದನ್ನ ನೆನ್ಪಲ್ಲಿಟ್ಕೊಂಡು ಖುಷಿಯಾಗಿ ಸುಖವಾಗಿರಿ. ಆಯ್ತಕ್ಕ. ಎಸ್, ವೆರಿ ರೈಟ್ಲಿ ಸೈಟ್. ಅದಕ್ಕೆ ನಮ್ಮ ವರಕವಿ ಬೇಂದ್ರೆ ಅವ್ರು ಏನು ಹೇಳಿದಾರೆ ಹೇಳು? ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ. ಈ 3 ಸಾಲಲ್ಲಿ ಸುಖ ಸಂಸಾರಕ್ಕೆ ಬೇಕಾಗಿರೋ ಎಲ್ಲಾ ಸೂತ್ರಗಳು ಇವೆ. ನೀವಿಬ್ರು ಬುದ್ಧಿವಂತರು, ಓದ್ಕೊಂಡಿದ್ದೀರಿ, ಚಿಕ್ಕ ವಯಸ್ಸು. ಸಾಧನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ, ಸಾಧನೆ ಮಾಡಿ ಮುಂದೆ ಬನ್ನಿ. ನಿಮ್ ಸಾಧನೆಗೆ ಹೇಗಿದ್ರು ನಾನು ಸಾಧನೆ ಜೊತೆಗಿದ್ದೀವಲ್ಲ. ಅಮ್ಮ, ಅಣ್ಣ, ಅದ್ಕೆ ಬರ್ತೀವಿ. ಅತ್ತೆ, ನಾವಿನ್ನು ಹೋಗಿ ಬರ್ತೀವಿ. ಆಯ್ತು ವಿಕಾಸ್, ಆಶೀರ್ವಾದ ಮಾಡಿ ಅತ್ತೆ. ಒಳ್ಳೇದಾಗ್ಲಪ್ಪ, 100 ಕಾಲ ಸುಖವಾಗಿ ಬಾಳಿ. ಬರ್ತೀನಿ ಬಾಬಾ. ಅಯ್ಯೋ, ಆಯ್ತು ವಿಕಾಸ್. ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾ. ಹೋಗೋಣ. ಬಾ ಸುಕ್ಕು. ಅಮ್ಮ, ಒಂದ್ ನಿಮಿಷ ಆ ಕಡೆ ಬಾ. ಏನಮ್ಮ, ಏನಾದ್ರೂ ಬೇಕಿತ್ತಾ? ಏನೂ ಬೇಕಿಲ್ಲ ಅಮ್ಮ. ಅದು ನಿನಗ್ ದುಡ್ಡೇನಾದ್ರೂ ಬೇಕಿತ್ತೇನೆ? ದುಡ್ಡೇನು ಬೇಡಮ್ಮ, ಬೇಕಾದಾಗ ಕೇಳ್ತೀನಿ. ಆದ್ರೆ ನಾನು ಹೇಳಕ್ ಬಂದಿರೋ ವಿಷಯನೇ ಬೇರೆ. ಸರಿ, ಹೇಳು. ಅಮ್ಮ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ವೀರಣ್ಣ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಸುಶಾಂತ್ ಅಣ್ಣಗೆ ಅರ್ಚನಾ ಅವ್ರನ್ನ ಕೊಟ್ಟು ಮದ್ವೆ ಮಾಡಕ್ ಕೇಳಮ್ಮ. ನೆನ್ನೆನೆ ಇದ್ರ ಬಗ್ಗೆ ಮಾತಾಡಿದೀವಲ್ಲ ಸುಕ್ಕು. ನಿಮ್ಮಣ್ಣ ಅದಕ್ಕೆ ಏನು ಬೇಡ, ಇದ್ರ ಬಗ್ಗೆ ಕೇಳೋದ್ ಬೇಡ ಅಂತ ಹೇಳ್ಬಿಟ್ರಲ್ಲಮ್ಮ. ಅಷ್ಟೆಲ್ಲ ಹೇಳಿದ್ಮೇಲೂ ನಾವ್ ಹೆಂಗ್ ಹೋಗಿ ಕೇಳೋದು? ಅಮ್ಮ, ನಾನು ಈಗ್ಲೂ ಹೇಳ್ತಿದ್ದೀನಿ, ಕೇಳು. ನೀನೊಂದ್ಸಲಿ ಹೋಗಿ ಕೇಳಮ್ಮ. ನಿನ್ ಜೊತೆ ಯಾರನ್ನೂ ಕರ್ಕೊಂಡು ಹೋಗ್ಬೇಡ. ನೀನ್ ಕೇಳಿದ್ರೆ ವೀರಣ್ಣ ಅವರು ಆಗಲ್ಲ ಅಂತ ಹೇಳಲ್ಲ. ಆ ನಂಬಿಕೆ ನನಗಿದ್ಯಮ್ಮ. ಅಮ್ಮ, ಏನು ಯೋಚನೆ ಮಾಡ್ಬೇಡ. ಯಾರ ಗೊತ್ತಮ್ಮ, ಅವ್ರ ಮನ್ಸಲ್ಲೂ ಕೂಡ ಈ ವಿಷಯನೇ ಇರ್ಬೋದಲ್ವಾ. ಒಂದ್ಸಲಿ ಕೇಳೋದ್ರಲ್ಲಿ ತಪ್ಪೇನಿದೆ? ಅಮ್ಮ, ನನ್ಗೋಸ್ಕರ ಕೇಳಮ್ಮ.
ಆಯ್ತು ಬಿಡು. ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ಭಗವಂತನ ಮೇಲೆ ಭಾರ ಹಾಕಿ ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಇವತ್ತು ಸಂಜೆ 6 ಗಂಟೆ ಮೇಲೆ ಟೈಮ್ ತುಂಬಾ ಚೆನ್ನಾಗಿದೆ. ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ, ಸರಿನಾ? ಆಯ್ತಮ್ಮ. ಸರಿ ಬಾ. ಅಮ್ಮ, ಅದಕ್ಕೆ ಅಣ್ಣ ಹೋಗ್ ಬರ್ತೀವಿ. ಆಯ್ತಮ್ಮ. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನೇ ಅಮ್ಮ, ಅರ್ಶಿನ ಕುಂಕುಮ ಕೊಡದೆ ಕಳಿಸ್ತಾ ಇದ್ದೀರಲ್ಲ. ಅಯ್ಯೋ ನನ್ ತಲೆಗೆ ಏನಾಯ್ತೋ ಏನೋ ಮರ್ತೇ ಬಿಟ್ಟಿದೀನಿ ನೋಡು. ಸರಿ, ಒಳ್ಳೆ ತಗೊಳ್ಳಿ. ಕೆಲ್ಸ. ಬಾಮ್ಮ, ಕೂತ್ಕೋ ಬಾ. ಬಾ, ಕೂತ್ಕೋ ಬಾ. ಕೊಡಮ್ಮ, ಕೂತ್ಕೋ. ಸ್ಮೈಲ್ ಏನಿದು? ಥ್ಯಾಂಕ್ ಯು ಅದಕ್ಕೆ. ಆಯ್ತು, ಒಳ್ಳೇದಾಗ್ಲಿ. ಹೋಗ್ಬಿಟ್ ಬಾ. ಸರಿ ನಡಿ, ಹೋಗ್ ಬನ್ನಿ. ಹುಷಾರಪ್ಪ. ಬಾಯ್. ಬಾಸು ಬಾಯ್. ಬಾಯ್ ಬಾಯ್. ಬಾಯ್. ತಮ್ಮೇಗೌಡ್ರೆ, ಪಂಚಾಯತಿ ಶುರು ಮಾಡ್ಬೋದು. ವೀರಣ್ಣವ್ರೆ, ಬನ್ನಿ ಕೂತ್ಕೊಳ್ಳಿ. ಇಲ್ಲ ತಮ್ಮೇಗೌಡ್ರೆ, ನಾನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ. ನಾನು ಇಲ್ಲೇ ನಿಂತ್ಕೋತೀನಿ.